ಓಂ ಗಣೇಶಾಯ ನಮಃ. ಓಂ ಮಾತಾಪಿತಾ ಗುರುದೇವತಾಭ್ಯೋ ನಮಃ. ಓಂ ತ್ರಿಮೂರ್ತಿ ತ್ರಿಶಕ್ತಿ ಶತಕೋಟಿ ದೇವತಾಭ್ಯೋ ನಮಃ. ನಿಮ್ಮ ಮನೆಯ ಒಂದು ಸಣ್ಣ ಪೊರಕೆ ನಿಮ್ಮನ್ನು ಕಂಗಾಲಾಗಿಸಬಹುದು ಅಥವಾ ಬಡವರನ್ನಾಗಿ ಮಾಡಬಹುದು ಎಂದು ನಿಮಗೆ ಗೊತ್ತಾ? ಹೌದು, ವಾಸ್ತುಶಾಸ್ತ್ರದಲ್ಲಿ ಪೊರಕೆಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದರೆ ನಾವು ತಿಳಿಯದೆ ಪೊರಕೆಗೆ ಸಂಬಂಧಿಸಿದ ಕೆಲವು ತಪ್ಪುಗಳನ್ನು ಮಾಡುತ್ತೇವೆ. ಇದರಿಂದ ಮನೆಯಲ್ಲಿ ಹಣ ನಿಲ್ಲುವುದಿಲ್ಲ ಮತ್ತು ಸಾಲ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಲಕ್ಷ್ಮೀ ವಾಸ್ತು ಆಸ್ಟ್ರೋ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ 90% ಜನರು ಮಾಡುವ ಪೊರಕೆ ಇಡುವ 3 ದೊಡ್ಡ ತಪ್ಪುಗಳ ಬಗ್ಗೆ ನಾನು ನಿಮಗೆ ತಿಳಿಸುತ್ತೇನೆ ಮತ್ತು ವಿಡಿಯೋದ ಕೊನೆಯಲ್ಲಿ ಒಂದು ಸೀಕ್ರೆಟ್ ಟಿಪ್ ಕೂಡ ನೀಡುತ್ತೇನೆ. ಅದು ನಿಮ್ಮ ಮನೆಗೆ ಹಣವನ್ನು ಆಕರ್ಷಿಸಲು ನಿಮಗೆ ಉಪಯೋಗವಾಗುತ್ತದೆ. ಅದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಮೊದಲ ತಪ್ಪು, ಮನೆಯಲ್ಲಿ ಎಂದಿಗೂ ಪೊರಕೆಯನ್ನು ನೇರವಾಗಿ ನಿಲ್ಲಿಸಿ ಇಡಬೇಡಿ. ವಾಸ್ತು ಪ್ರಕಾರ ನಿಲ್ಲಿಸಿಟ್ಟ ಪೊರಕೆ ಮನೆಯಲ್ಲಿ ಜಗಳ ಮತ್ತು ಕಲಹಕ್ಕೆ ಆಹ್ವಾನ ನೀಡುತ್ತದೆ. ಪೊರಕೆಯನ್ನು ಯಾವಾಗಲೂ ನೆಲದ ಮೇಲೆ ಮಲಗಿಸಿ ಇಡಬೇಕು. ಎರಡನೇ ತಪ್ಪು, ಪೊರಕೆಯನ್ನು ಎಲ್ಲರಿಗೂ ಕಾಣುವಂತೆ ಇಡುವುದು. ಪೊರಕೆ ಮನೆಯ ಲಕ್ಷ್ಮಿ ಇದ್ದಂತೆ. ನಾವು ನಮ್ಮ ತಿಜೋರಿ ಅಥವಾ ಹಣವನ್ನು ಹೇಗೆ ಮುಚ್ಚಿಡುತ್ತೇವೋ ಹಾಗೆಯೇ ಪೊರಕೆಯನ್ನು ಸಹ ನಾವು ಯಾರಿಗೂ ಕಾಣದಂತೆ ಮುಚ್ಚಿಡಬೇಕು. ಮನೆಗೆ ಬಂದ ಅತಿಥಿಗಳು ಕಣ್ಣು ನೇರವಾಗಿ ನಿಮ್ಮ ಪೊರಕೆ ಮೇಲೆ ಬಿದ್ದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಮನೆಯ ಬರ್ಕತ್ ಅಂದರೆ ಐಶ್ವರ್ಯ ಹೊರಗೆ ಹೋಗುತ್ತದೆ. ಮೂರನೇ ಮತ್ತು ಅತಿ ದೊಡ್ಡ ತಪ್ಪು, ಸಂಜೆ ವೇಳೆ ಕಸ ಗುಡಿಸುವುದು. ಸೂರ್ಯ ಮುನಿದ ನಂತರ ಎಂದಿಗೂ ಮನೆಯಲ್ಲಿ ಕಸ ಗುಡಿಸಬಾರದು. ಸಂಜೆ ಸಮಯದಲ್ಲಿ ಲಕ್ಷ್ಮೀದೇವಿ ಮನೆಗೆ ಬರುತ್ತಾಳೆ ಎಂದು ನಂಬಲಾಗುತ್ತದೆ. ಆ ಸಮಯದಲ್ಲಿ ಧೂಳು ಅಥವಾ ಕಸವನ್ನು ಹೊರಗೆ ಹಾಕಿದರೆ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತದೆ. ಒಂದು ವೇಳೆ ಬಹಳ ತುರ್ತು ಇದ್ದರೆ ಕಸವನ್ನು ಗೂಡಿಸಿ ಮನೆಯ ಒಂದು ಮೂಲೆಯಲ್ಲಿ ಒಟ್ಟುಗೂಡಿಸಿಡಿ, ಆದರೆ ಮನೆಯಿಂದ ಹೊರಗೆ ಹಾಕಬೇಡಿ. ಈಗ ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಲ್ಲ ಆ ಸೀಕ್ರೆಟ್ ಟಿಪ್ ಅಥವಾ ರಹಸ್ಯ ಸಲಹೆ ಸರದಿ. ಸ್ನೇಹಿತರೆ, ಹಳೆಯ ಅಥವಾ ಮುರಿದ ಪೊರಕೆಯನ್ನು ಎಂದಿಗೂ ಮನೆಯಲ್ಲಿಟ್ಟುಕೊಳ್ಳಬೇಡಿ ಮತ್ತು ನೀವು ಯಾವಾಗಾದರೂ ಹೊಸ ಪೊರಕೆಯನ್ನು ಖರೀದಿ ಮಾಡಬೇಕೆಂದರೆ ಶನಿವಾರದಂದೇ ಖರೀದಿಸಲು ಪ್ರಯತ್ನಿಸಿ. ಶನಿವಾರ ಹೊಸ ಪೊರಕೆಯನ್ನು ಮನೆಗೆ ತರುವುದರಿಂದ ಮನೆಯ ದೋಷಗಳು ನಿವಾರಣೆಯಾಗುತ್ತವೆ ಮತ್ತು ಸುಖ ಶಾಂತಿ ನೆಲೆಸುತ್ತದೆ. ಹಾಗಾದರೆ ಇವು ಪೊರಕೆಗೆ ಸಂಬಂಧಿಸಿದ ಕೆಲವು ಮುಖ್ಯ ವಿಷಯಗಳು. ನೀವು ಕೂಡ ಇವುಗಳಲ್ಲಿ ಯಾವುದಾದರೂ ತಪ್ಪುಗಳನ್ನು ಮಾಡುತ್ತಿದ್ದೀರಾ? ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇದೇ ರೀತಿ ವಾಸ್ತು ಸಲಹೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.